SK Super TMT, the long life TMT. ಕುಡಿದು ವಾಹನ ಓಡಿಸ್ತಾ ಇದ್ದವನಿಗೆ ಸರಿಯಾದಂತಹ ಶಿಕ್ಷೆಯನ್ನ ಕೊಡಲಾಗಿದೆ. ಉರಿ ಬಿಸಿಲಿನಲ್ಲಿ ಬೋರ್ಡ್ ಹಿಡಿದು ಜನರಿಗೆ ಜಾಗೃತಿ ಮೂಡಿಸುವಂತಹ ಶಿಕ್ಷೆಯನ್ನ ಕೊಡಲಾಗಿದೆ. ಕುಡಿದು ವಾಹನ ಓಡಿಸಬೇಡಿ ಅನ್ನುವಂತಹ ಜಾಗೃತಿಯ ಫಲಕ ಅದಾಗಿದೆ. ವಿನೂತನ ಶಿಕ್ಷೆಯನ್ನ ಚಾಮರಾಜನಗರ ಹಿರಿಯ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಮದ್ಯಪಾನ ಮಾಡಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಆಟೋ ಚಾಲಕ ರಾಜಶೇಖರ್ನ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದ್ದರಿಂದ ಸಹಜವಾಗಿ ಇದು ಕೋರ್ಟ್ ಮೊರೆ ಹೋಯಿತು. ಅನಂತರದಲ್ಲಿ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜಶೇಖರ್ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಕೂಡ 1,000 ದಂಡವನ್ನು ಈಗ ಕಟ್ಟಿದ್ದಾರೆ. ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಆತನಿಂದ ಮಾಡಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಅನಾಹುತಗಳಾಗಬಾರದು ಅನ್ನುವಂತಹ ಕಾರಣಕ್ಕೆ ಸಾಮಾನ್ಯವಾಗಿ ಇಂತಹ ಶಿಕ್ಷೆಗಳನ್ನು ಕೊಡೋ ಮೂಲಕವಾಗಿ ಅರಿವು ಮೂಡಿಸುವಂತಹ ಕೆಲಸ ಯಾರು ಕುಡಿದು ವಾಹನ ಚಲಾಯಿಸಿರ್ತಾರೆ ಅವರಿಗೆ ಮತ್ತು ಇತರರು ಯಾರು ಮಾಡಲಿಕ್ಕೆ ಹೊರಡ್ತಾರೆ ಅಂಥವ್ರಿಗೂ ಕೂಡ ಇದೊಂದು ಪಾಠ ಆಗಬೇಕು ಅಂತ ಈ ರೀತಿಯ ತೀರ್ಪನ್ನು ಕೊಟ್ಟಿರುವಂತೆ ಕಾಣಿಸ್ತಾ ಇದೆ. 1,000 ಫೈನ್ ಹಾಕಿದ್ದಾರೆ. ಅದು ದೊಡ್ಡ ವಿಷಯ ಅಲ್ಲ. ಆದರೆ ಉರಿ ಬಿಸಿಲಿನಲ್ಲಿ ಆತ ನಡ್ಕೊಂಡು ಹೋಗಿ ಪ್ರತಿ ವಾಹನಗಳ ಬಳಿ ಹೋಗಿ ಕುಡಿದು ವಾಹನ ಚಲಾವಣೆ ಮಾಡಬೇಡಿ ಅಂತ ತನ್ನ ಬಾಯಿಂದ ಅನ್ನು ಹೇಳಬೇಕು. ಆ ರೀತಿ ಮಾಡಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ವಿಭಿನ್ನ ರೀತಿಯ ಆದೇಶ ಅಂತಲೇ ಹೇಳಬಹುದು. ಆತ ನ್ಯಾಯಾಧೀಶರು ಕೊಟ್ಟಂತಹ ಈ ತೀರ್ಪನ್ನು ಶಿರಸಾವಹಿಸಿ ಪಾಲಿಸಿದ್ದಾರೆ.